ದೋಸ್ತಿಗಳು ಈಗ ಪ್ರಾಸಿಕ್ಯೂಷನ್ ಅಸ್ತ್ರವನ್ನ ಸರ್ಕಾರದ ಮೇಲೆ ಬಿಟ್ಟರೆ ಈಗ ಸರ್ಕಾರವು ಕೂಡ ಕೋವಿಡ್ ಅನ್ನುವಂಥ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ. ಅದರ ಅರ್ಥ ಬಿಜೆಪಿ ಕಾಲದಲ್ಲಿ ಕೋವಿಡ್ ಹಗರಣದ ಬಗ್ಗೆ ಮುಂದಾಗ್ತಾ ಇದ್ದಾರೆ. ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಾಳೆ ಕ್ಯಾಬಿನೆಟ್ನಲ್ಲಿ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರ ರಿಪೋರ್ಟ್ ಅನ್ನು ಚರ್ಚೆ ಮಾಡ್ತಾರೆ. ಕುನ್ಹಾ ರಿಪೋರ್ಟ್ ಸುಳ್ಳು ಅಂತ ಸುಧಾಕರ್ ಹೇಳಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಟಾಂಗ್ ಕೊಟ್ಟಿದ್ದಾರೆ. ಏನು, ಇನ್ನೂ ವರದಿನೇ ಬಹಿರಂಗವಾಗಿಲ್ಲ. ಸುಧಾಕರ್ಗೆ ವರದಿಯಲ್ಲಿ ಏನಿದೆ ಅಂತ ಹೇಗೆ ಗೊತ್ತು? ಸುಧಾಕರ್ಗೆ ಮಾನಸಿಕವಾಗಿ ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾಗಿರಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿ ಕಾಲದ ಎಲ್ಲ ಹಗರಣವನ್ನ ಬಹಿರಂಗ ಮಾಡ್ತೀವಿ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅವ್ರಿಗೆ ಗೊತ್ತಾಯ್ತಾ ವರದಿನಲ್ಲಿ ಏನಿದೆ ಅಂತ? ಅವ್ರಿಗೆ ಗೊತ್ತಾಗಿದೆಯಾ? ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವಾ? ಮನುಷ್ಯನ ಸ್ವಭಾವ ಅರ್ಥ ಮಾಡ್ತಾರೆ. ರಿಪೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ? ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗದೇನೆ ಹೆಂಗೆ ಮಾಡ್ತಾರೆ ಅಂದರೆ, ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ, ಅದಕ್ಕೆ ಹಂಗೆ ಪಾಪ ಇನ್ನೂ ರಿಪೋರ್ಟ್ ನೋಡದೇ ಹೋದ್ರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲ, ಎಲ್ಲವನ್ನೂ ರಿವ್ಯೂ ಮಾಡ್ತಾ ಇದ್ದೀನಿ. ಬಿಟ್ಕಾಯಿಂದಿರ್ಬೋದು, ವಾಲ್ಮೀಕಿದಿರ್ಬೋದು, ಅಥವಾ ಕೋವಿಡ್ದಿರ್ಬೋದು, ಎಲ್ಲ ಕೇಸಸ್ಗಳು ಎಲ್ಲಿ ಪೆಂಡಿಂಗ್ ಇದ್ದಾವೆ, ನಮ್ಮ ಮುಂದೆ ಇನ್ವೆಸ್ಟಿಗೇಷನ್ನಲ್ಲಿದ್ದಾವೆ, ಎನ್ಕ್ವೈರಿನಲ್ಲಿದ್ದಾವೆ, ಅವೆಲ್ಲವನ್ನು ಕೂಡ CIDನಲ್ಲಿ SIT ಆಗಿರ್ಬೋದು ಅಥವಾ CID ಕೊಟ್ಟಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು, ಅದೆಲ್ಲ ರಿವ್ಯೂ ಮಾಡ್ತೀನಿ. ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದ್ದೇವೆ ಟು ರಿವ್ಯೂ ದೀಸ್ ಕೇಸಸ್. ಎಲ್ಲ ಕೇಸ್ಗಳಿಗೂ ರಿವ್ಯೂ ಮಾಡೋದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತ ಉದ್ದೇಶ ಇದೆ. ಅದನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಟಿಟ್ ಫಾರ್ ಟ್ಯಾಟ್ ಅನ್ನೋ ರೀತಿಯಲ್ಲಿ ನೀವು ಮಾಡಿದ್ರಿ, ನಾವು ಮಾಡ್ತೀವಿ, ನಿಮ್ಮನ್ನು ನಾವು ಬಿಡೋದಿಲ್ಲ ಅಂತೇಳಿ. ಆ್ಯಕ್ಚುಲಿ ಇದು ಆಗಬೇಕಾಗಿದ್ದಲ್ವಾ? ಖಂಡಿತ ಹೌದು. ವಿಶೇಷವಾಗಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರಬೇಕಾದ್ರೆ ಮುಂಚಿತವಾಗಿ ಹೇಳಿದಂಥ ಮಾತುಗಳು ಇನ್ನೂ ಇಂಟ್ರೆಸ್ಟಿಂಗ್ ಆಗಿತ್ತು ಅರುಣ್. ಅಂದರೆ ತಪ್ಪು ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ ಎಲ್ಲರನ್ನೂ ಜೈಲಿಗೆ ಕಳಿಸ್ತೀವಿ ಅಂತ ಹೇಳ್ಕೊಂಡು ಬಂದು 1.5 ವರ್ಷ ಆದರೂ ಕೂಡ ಬಹುತೇಕ ಯಾವ ವಿಚಾರಗಳಲ್ಲೂ ಕೂಡ ಅಂತ ದೊಡ್ಡ ಮಟ್ಟಿಗಿನ ಹುಮ್ಮಸ್ಸು ಸರ್ಕಾರದಲ್ಲಿ ಕಾಣಿಸ್ತಾ ಇರಲಿಲ್ಲ. ಒಂದು ರೀತಿಯ ಕಾಂಪ್ರಮೈಸ್ ಪಾಲಿಟಿಕ್ಸ್ ಕಂಡಂಗೆ ಕಾಣಿಸ್ತಾ ಇತ್ತು. ಯಾವಾಗ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತೋ, ಇದ್ರೆ ಬಿಜೆಪಿಯವರು ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಈಗ ನಾವು ಬಿಡಲ್ಲ ನಿಮ್ಮನ್ನ ಅನ್ನುವಂಥ ರೀತಿಯ ಒಂದು ರೀತಿಯ ಕೌಂಟ್ರಿಗೆ ಕಾಂಗ್ರೆಸ್ ಮುಂದಾಯ್ತೇನೋ ಅನ್ನುವಂಥದ್ದು. ಅವರು ಏನಾದ್ರು ಕೆಣಕ್ತಾ ಇದ್ರೆ ಬಹುಶಃ ಇವರು ಅದಕ್ಕೆ ಏನು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ವೇನೋ, ಒಂದು ರೀತಿಯ ಕಾಂಪ್ರಮೈಸ್ ನಡೀತಿತ್ತೇನೋ ಗೊತ್ತಿಲ್ಲ. ಆದರೆ ಈಗ ಕೋವಿಡ್ನ ವಿಚಾರ ಮತ್ತೆ PSI ಹಗರಣದ್ದು ಈಗಾಗಲೇ ವರದಿ ಕೂಡ ಸಲ್ಲಿಕೆ ಆಗಿದೆ. ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿ ಕೂಡ ಸಲ್ಲಿಕೆ ಆಗಿದೆ. ನಾಳೆ ಕ್ಯಾಬಿನೆಟ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋ ಮೂಲಕ ಸ್ವಲ್ಪ ಇಂತಹ ವರದಿಗಳಿಗೆ ವೇಗವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಅದೆಲ್ಲದಕ್ಕೂ ಕಾರಣ ಆಗಿರುವಂಥದ್ದು ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ವಿಚಾರ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲಕಾರಿಯಾಗಿರುವಂಥದ್ದು. ಒಟ್ಟಾರೆಯಾಗಿ ಈಗ ಒಂದು ರೀತಿಯಲ್ಲಿ ವಿಪಕ್ಷ ನಾಯಕರ ವಿರುದ್ಧ ಸಿಕ್ತಿದೆ ಅಸ್ತ್ರಗಳು, ಅದನ್ನು ನಾವೀಗ ಪ್ರಯೋಗ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ತಿರುವಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.